ನಿಮ್ ವಿರುದ್ಧ ಹೋಗಿದ್ದಕ್ಕೆ ಮಹಾಜನ್ ಅನುಭವಿಸ್ತಾನೆ. ಅವನ್ ಕತೆ ಮುಗ್ದಾಗೇನೆ. ಇನ್ನವನು ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ನನ್ ಸಕ್ಕು ಹತ್ರ ನೋಡಕ್ ತುಂಬಾ ಮಜವಾಗಿರತ್ತೆ. ಅವಳು ಅಳ್ತಾ ಅಳ್ತಾ ನನ್ನ ಬೇಡ್ಕೋತಾ ಇದ್ರೆ ನನಗೇನನ್ಸುತ್ತೆ ಅಂದ್ರೆ ಅವಳು ಹೀಗೆ ಜೋರಾಗಿ ಅಳ್ತಾ ನನ್ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ನನ್ನ ಹತ್ರ ಬೇಡ್ಕೋಬೇಕು. ಅವಾಗ ತುಂಬಾ ಮಜಾ ಇರುತ್ತೆ. ಚುಚ್ತಾ ಇದೀಯಾ? ಇದ್ರಲ್ಲಿ ಬರೀ 4 ಮುಳ್ಳಷ್ಟೇ ಇರೋದು. ಆದ್ರೆ ಮುಳ್ಳಿನ ಹಾರನ ಕೊರಳಿಗೆ ಹಾಕಿದ್ರೆ ಮುಳ್ಳಿನ ಹಾರನ ಯಾರಿಗೋಸ್ಕರ ಯಜಮಾನ್ರೆ? ನನ್ ಸಕ್ಕುಗೋಸ್ಕರ ಮುಳ್ಳಿನ ಹಾರನ ಸಿದ್ಧ ಮಾಡು. ಇಲ್ನೋಡು ಉಮಾ, ಮನೇಲಿ ಧಾನ್ಯ ಖಾಲಿ ಆಗಿದೆ. ಈ ಸಲ ಬಾಲಾಜಿ ಭತ್ತದ ಮೂಟೆಗಳನ್ನ ಇನ್ನೂ ಕಳಿಸಿಲ್ಲ. ಏನಾಯ್ತು? ತಡವಾಗತ್ತೆ ಅಂತ ಏನಾದ್ರೂ ಹೇಳ್ ಕಳ್ಸದ್ನಾ? ಅದು ಅಯ್ಯೋ ದೇವ್ರೆ, ಜೋಳ ಕೂಡ ಸ್ವಲ್ಪನೇ ಇರೋದು. ಈ ಹೊತ್ತಿಗೆ ಇದರಿಂದ ರೊಟ್ಟಿ ಮಾಡ್ಕೋಬಹುದು. ನಾಳೆಗೇನ್ ಮಾಡೋದು? ಆದ್ರೆ ಅವ್ರು ಯಾವತ್ತೂ ಹೀಗ್ ಮಾಡೋರಲ್ಲ. ಈ ಸಲ ಏನಾಯ್ತು ಏನೋ? ಕಾರಣ ನನಗ್ ಗೊತ್ತು. ತೀರ್ಪು ನಮಗ್ ವಿರುದ್ಧವಾಗಿ ಬಂದಿದೆ ಅಲ್ವಾ? ಈಗೆಲ್ರಿಗೂ ನಾವು ಶತ್ರುಗಳೇ ಆಗಿರೋದ್ರಿಂದ ಬಾಲಾಜಿ ಕೂಡ ನಮ್ಗೆ ಭತ್ತದ ಮೂಟೆ ಕಳಿಸಿರಲ್ಲ. ಇಲ್ಲಮ್ಮ, ಅವ್ರು ಆ ಥರದವ್ರಲ್ಲ. ನಾನು ಈಗ್ಲೇ ಹೋಗಿ ಅವನ್ನ ಕೇಳ್ಕೊಂಡ್ ಬರ್ತೀನಿ. ಅಮ್ಮ, ಇವತ್ತು ತುಂಬಾ ತಡ ಆಗ್ಬಿಟ್ಟಿದೆ. ಪೂಜೆಗೆ ತಗೊಂಡು ಹೋಗೋ ತಟ್ಟೆ, ತುಳಸಿ ಹಾರ, ಬೆಣ್ಣೆ ಬಟ್ಲು ಎಲ್ಲ ಸಿದ್ಧನಾ? ಅಪ್ಪ ಬನ್ನಿ, ಈಗ್ಲೇ ತುಂಬಾ ತಡ ಆಗ್ಬಿಟ್ಟಿದೆ. ಅಲ್ಲಿ ಪಾಂಡುರಂಗ ನಮ್ಗೋಸ್ಕರ ಕಾಯ್ತಾ ಇರ್ತಾನೆ. ಇನ್ನು ಸಕ್ಕು ಯಾಕೆ ಬಂದಿಲ್ಲ ಅಂತ ಅನ್ಕೋತಿರ್ತಾನೆ. ಚಿಂತೆ ಮಾಡ್ತಾ ಇರ್ತಾನೆ. ಇವತ್ ನಾವ್ ಅವನ್ಗೆ ಚೆನ್ನಾಗ್ ಹಾಲು, ಮೊಸರು, ಜೇನುತುಪ್ಪ ಕಲಸಿ ಪಂಚಾಮೃತ ಸ್ನಾನ ಮಾಡ್ಸೋಣ. ಅವನ್ ತುಂಬಾ ಸಂತೋಷ ಪಡ್ತಾನೆ. ಕಣ್ಣಿಗ್ ಸುಂದರವಾಗಿ ಕಾಡ್ಗೆ ಇಟ್ಟು ಅವನ್ ಕೊರಳಿಗೆ ತುಳಸಿ ಹಾರ ಹಾಕೋಣ. ಮಲ್ಗೆ ಹೂವಿನ ಹಾರ ಕೂಡ ಹಾಕೋಣ. ಅವನು ಮಲ್ಗೆ ಹಾರ ಹಾಕೊಂಡ್ರೆ ತುಂಬಾ ಸುಂದರವಾಗಿರ್ತಾನೆ. ನೋಡೋಕೆ 2 ಕಣ್ ಸಾಲಲ್ಲ. ಸಕ್ಕು, ಅದು ಏನ್ ಮಾತಾಡ್ತಿದ್ದಾಳು? ಭ್ರಮೇಲಿದ್ಯಾ ಸಕ್ಕು? ಗುಡಿ ಬಾಗಿಲು ತೆಗೀರಿ. ನಾನ್ ಪಾಂಡುರಂಗನಿಗೆ ಬೆಣ್ಣೆ ತಿನ್ನಿಸ್ಬೇಕು. ಪಾಂಡುರಂಗನ್ಗೆ ಬೆಣ್ಣೆ ತಿನ್ಸೋಕೆ ನಿನ್ಗೆ ಅನುಮತಿ ಬೇಕು ಅಂದ್ರೆ ನೀನ್ ಈ ಮೆಣಸಿನ್ಕಾಯಿಗಳನ್ನ ಕಚ್ಚಿ ತಿನ್ಬೇಕು. ಅಜ್ಜಿ, ಸಕ್ಕು, ಅಜ್ಜಿ, ಗುಡಿ ಬಾಗಿಲನ್ನ ಯಾರೂ ತೆಗಿಯಕ್ಕಾಗಲ್ವಾ? ನನ್ ಪಾಂಡುರಂಗ ಒಬ್ನೇ ಇದ್ದಾನೆ ಬಂದಿಯಾಗಿ. ನಮ್ಮನ್ನು ಕೂಡ ಅವನ ಜೊತೆ ಗುಡಿಯಲ್ಲಿ ಬಂದಿಗಳಾಗಿಟ್ಟಿದ್ರೆ ಸರಿ ಹೋಗಿರೋದಲ್ವಾ? ಅವಾಗ ಅವನು ಒಂಟಿತನದಿಂದ ದುಃಖ ಪಡ್ತಿರ್ಲಿಲ್ಲ. ಅಮ್ಮ, ನೀನೇ ಏನಾದ್ರೂ ಒಂದ್ ಮಾಡಮ್ಮ. ಸರಿ ಆಯ್ತು, ಖಂಡಿತ ಮಾಡೋಣ. ಅಳ್ಬಾರ್ದು. ನಾವ್ ಏನಾದ್ರೂ ಒಂದ್ ಮಾಡೋಣ. ಅದೇನಂದ್ರೆ ಸಕ್ಕು, ಅವನು ಎಲ್ಲ ನೋಡ್ತಾ ಇದ್ದಾನೆ. ದುಷ್ಟರನ್ನ ಬಿಡೋದಿಲ್ಲ, ಶಿಕ್ಷಿಸ್ತಾನೆ. ನಿಜ ಆದ್ರೆ ಯಾವಾಗ? ಅಪ್ಪ, ನನ್ನಿಂದ ಆಗ್ತಿಲ್ಲ ಅಪ್ಪ. ಗುಡಿ ಏನಾದ್ರೂ ತೆಗ್ದಿದ್ರೆ ಇಷ್ಟೊತ್ತಿಗೆ ನಾವೊನ್ಗೆ ಪೂಜೆ ಮಾಡ್ತಾ ಇರ್ತಿದ್ವಿ. ಹೌದು ಸಕ್ಕು. ಅಪ್ಪ, ನಾನು ಹೋಗಿ ಪಾಂಡುರಂಗನ ಹೊರಗಡೆಯಿಂದ ನೋಡ್ಕೊಂಡ್ ಬರ್ಲಾ? ಅವನಿಗೋಸ್ಕರ ಹೂಗಳನ್ನ ಕೊಟ್ರೆ ತಗೊಂಡು ಹೋಗ್ತೀನಿ.
ಪಾಂಡುರಂಗ ಗುಡಿಯಲ್ಲಿ ಒಬ್ನೇ ಇದ್ದಾನೆ. ನೀನ್ ಎಲ್ಲಿಗೂ ಹೋಗ್ಬೇಡ, ನೀನು ನಮ್ ಕಣ್ಮುಂದೆನೆ ಇರೋ ಸಕ್ಕು. ಏನಮ್ಮ, ಅವಳನ್ನ ಹೋಗಕ್ ಬಿಡಮ್ಮ. ಪಾಂಡುರಂಗನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಅವಳ ಮನ್ಸಿಗೆ ತೃಪ್ತಿ ಅನ್ಸುತ್ತೆ. ಹೋಗಮ್ಮ, ಹೋಗು. ಪಾಂಡುರಂಗ, ನನಗ್ ಓಡ್ ಬಂದು ನಿನ್ ಪಾದಗಳಿಗೆ ನಮಸ್ಕಾರ ಮಾಡ್ಬೇಕು ಅನಿಸ್ತಿದೆ. ಆದ್ರೆ ಬಾಗಲ್ ಮುಚ್ಚಿದೆ, ಬೀಗ ಹಾಕಿದ್ದಾರೆ. ನಾನ್ ಹೇಗ್ ಒಳಗ್ ಬರಕ್ಕಾಗುತ್ತೆ? ಇನ್ನು ಬೆಣ್ಣೆ ಕೂಡ ತಿನ್ಸೋಕ್ಕಾಗಲ್ಲ. ನಮಗ್ ಸಹಾಯ ಮಾಡಕ್ ಯಾರು ಮುಂದೆ ಬರ್ತಾ ಇಲ್ಲ. ನಿನ್ ಮುಖ ತುಂಬಾ ಬಾಡೋಗಿದೆ. ನೀನ್ ಸ್ವರ್ಗೋಗಿದ್ಯಾ, ಸಣ್ಣ ಆಗ್ಬಿಟ್ಟಿದ್ಯಾ. ನಿನ್ ಕರಿಯಪ್ಪ ಸ್ವರ್ಗೋಗಿದಾನ? ನೀನೇನ್ ಮಾತಾಡ್ತಿದ್ಯಾ ಹುಡ್ಗಿ? ಅವನೇನ್ ಸ್ವರ್ಗೋಗಿಲ್ಲ, ಒಂದ್ಸಲಿ ಅಲ್ಲಿ ನೋಡು. ಪಾಂಡು, ಆಗ್ಲೇ 2 ದಿನ ಆಯ್ತು ಪಾಂಡುರಂಗ ಏನೂ ತಿಂದಿಲ್ಲ. ಮತ್ತೆ ಸ್ವರ್ಗೋಗಲ್ವಾ ಹೇಳು? ಕರಿಯಪ್ಪ ಬೆಣ್ಣೆ ತಿಂದಿಲ್ಲ, ಅದು ನಿಜ. ಆದ್ರೆ ನಿನ್ ಕತೆ ಏನು? ಅವ್ನ್ ಬೆಣ್ಣೆ ತಿಂದಿಲ್ಲ ಅಂತ ಬೇಜಾರಲ್ಲಿ ನೀನ್ ಕನಿಷ್ಠ ಪಕ್ಷ ಒಂದ್ ತೊಟ್ ನೀರು ಕುಡಿತಾ ಇಲ್ಲ, ಉಪವಾಸ ಇದೆಯಾ? ಪಾಂಡು, ನಾನ್ ಅವನ್ ತರ ಬಂದಿ ಆಗಿಲ್ಲ. ಪಾಂಡುರಂಗ ಬಂದಿ ಆಗಿದ್ದಾನೆ. ನಮಗ್ ಯಾವಾಗ ಬೇಕೋ ಅವಾಗ ಕುಡಿಬಹುದು, ತಿನ್ಬೋದು. ಆದ್ರೆ ಪಾಂಡುರಂಗನಿಗ್ ಬೆಣ್ಣೆ ನಾನೇ ತಿನ್ನಿಸ್ಬೇಕಲ್ವಾ? ಪಾಂಡು, ನನ್ಗೇನಾದ್ರೂ ಉಪಾಯ ಹೇಳ್ತೀಯಾ? ಪಾಂಡುರಂಗನಿಗೆ ಬೆಣ್ಣೆ ತಿನ್ನಿಸ್ಬೇಕು. ಇಲ್ ನೋಡು ಹುಡ್ಗಿ, ಬಾಗ್ಲು ಮುಚ್ಚಿದಾರೆ, ದೊಡ್ಡದಾಗ್ ಬೀಗ ಕೂಡ ಹಾಕಿದಾರೆ. ಇನ್ನೀನ್ ಹೇಗ್ ಪಾಂಡುರಂಗಂಗ್ ಬೆಣ್ಣೆ ತಿನ್ಸ್ತ್ಯಾ? ಪಾಂಡು, ನಾವು ಪಾಂಡುರಂಗನಿಗೆ ಬೆಣ್ಣೆ ತಿನ್ಸೋದು ಅಸಾಧ್ಯ. ಆದ್ರೆ ನಾವು ಅವನ್ಗೆ ಹೂವಿನ ಹಾರ ಆದ್ರೂ ಹಾಕ್ಬೋದು ಅಲ್ವಾ? ಅಯ್ಯೋ ದಡ್ಡಿ, ಹೂವಿನ ಹಾರ ಹೇಗ್ ಹಾಕ್ತೀಯಾ? ನೋಡು ಬಾಗ್ಲು ಮುಚ್ಚಿದೆ, ದೊಡ್ಡ ಬೀಗ ಕೂಡ ತಂದಾಕಿದ್ದಾರೆ. ನಾವ್ ಒಳಗ್ ಹೋಗಕ್ ಹೇಗ್ ಸಾಧ್ಯ? ಪಾಂಡು, ನಾವು ಪಾಂಡುರಂಗನಿಗೆ ಇಲ್ಲಿಂದನೇ ತುಳಸಿ ತೋರ್ಸೋಣ. ತುಳಸಿ ಪರಿಮಳ ಗುಡಿಲೆಲ್ಲ ತುಂಬಿದ್ರೆ ಆಗ ಅವನಿಗೆ ಖುಷಿ ಆಗುತ್ತೆ. ಅಯ್ಯಯ್ಯೋ ಭಗವಂತ, ಈ ಹುಡ್ಗಿಗ್ ಹೇಗ್ ಅರ್ಥ ಮಾಡ್ಸೋದು ಗೊತ್ತಿಲ್ಲ. ಸರಿ ಸರಿ, ತುಳಸಿನ ತೋರ್ಸೋಣ. ಅಂದಾಗೆ ತುಳಸಿನ ಯಾರ್ ತರದು? ಇನ್ಯಾರು ತರ್ತಾರೆ? ನೀನೆ. ಪಾಂಡು, ನೀನ್ ಹೋಗ್ತೀಯಾ? ನನ್ಗೋಸ್ಕರ ತುಳಸಿ ತಗೊಂಡ್ ಬರ್ತೀಯಾ?